ಬಣ್ಣದ ನುಡಿ ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾಹಾ 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 ಆಹಾಹಾ. ರಾಣೆಬೆನ್ನೂರು ತಾಲೂಕಿನಲ್ಲಿ 30,000 ಎಕರೆಗೂ ಹೆಚ್ಚು ಕೃಷ್ಣಮೃಗ ಅಭಯಾರಣ್ಯ, ಬ್ಲ್ಯಾಕ್ ಬಕ್ ಸ್ಯಾಂಚುರಿ ಇರೋದು ಜಗತ್ತಿಗೆ ಗೊತ್ತಿಲ್ಲತಕ್ಕಂಥ ವಿಚಾರ. ಭಾಳ ಜನಕ್ಕೆ ಇದು ಗೊತ್ತಿಲ್ಲ. ಆದ್ದರಿಂದ ಇದನ್ನು ಜನಕ್ಕೆ ತಿಳಿಬಯಸಬೇಕು, ಇದ್ರ ಬಗ್ಗೆ ಪ್ರಚಾರ ಮಾಡಬೇಕು, ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಶಾಸಕನಾದಮೇಲೆ ಈ ಬ್ಲ್ಯಾಕ್ ಬಕ್ ಸ್ಯಾಂಚುರಿಯನ್ನು ಇಡೀ ದೇಶಕ್ಕೆ, ಇಡೀ ಜಗತ್ತಿಗೆ ಇದ್ರ ಬಗ್ಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋಕ್ಕೋಸ್ಕರ ನಾನು ಶಾಸಕನಾಗಿ ಮೊದಲನೇ ವರ್ಷದಲ್ಲೇ ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿಯಂದು ಈ ಸಫಾರಿಯನ್ನು 1970ರಲ್ಲಿ ನಿಲ್ಲಿಸಿದ್ರು ಸಫಾರಿ. ಮತ್ತೆ ಈಗ 2024 ಅಕ್ಟೋಬರ್ 2ಗೆ ಸಫಾರಿಯನ್ನು ಸ್ಟಾರ್ಟ್ ಮಾಡಿದ್ದೀನಿ. ಅದೇ ರೀತಿ ಅನೇಕ ಅಧಿಕಾರಿಗಳಿಗೊಂದು ಚರ್ಚಿಸಿ ಇಲ್ಲಿ ಯಾವ ರೀತಿ ನಾವು ಪ್ರವಾಸಿ ತಾಣವನ್ನಾಗಿ ಮಾಡಬೇಕು, ಯಾವ ರೀತಿ ನಾವು ಪ್ರವಾಸಿಗರನ್ನ ಇಲ್ಲಿ ಕರೆತರಬೇಕು ಅನ್ನೋ ವಿಚಾರವಾಗಿ ಸಾಕಷ್ಟು ಅಧ್ಯಯನವನ್ನು ಮಾಡಿದ್ದೀವಿ. ಈ ಬ್ಲ್ಯಾಕ್ ಬಕ್ ಸೆಂಚುರಿ ಕೃಷ್ಣಮೃಗ ಅಭಯಾರಣ್ಯ ಅಂತ ಏನು ಹೇಳ್ತೀವಿ, ಇಡೀ ಜಗತ್ತಿನಲ್ಲೇ ಇಲ್ಲಿರತಕ್ಕಂಥ ಬ್ಲ್ಯಾಕ್ ಬಗ್ನ ಸಂಖ್ಯೆ ಅತಿ ಹೆಚ್ಚು. ರಾಜಸ್ಥಾನದಲ್ಲೂ ಬ್ಲ್ಯಾಕ್ ಬಗ್ ಸೆಂಚುರಿ ಇದೆ. ಅಲ್ಲಿ ನಮ್ಮಲ್ಲಿ 10,000 ಬ್ಲ್ಯಾಕ್ ಬಗ್ಗಳಿದ್ರೆ ಅಲ್ಲೊಂದು 2-3 ಸಾವಿರ ಇರ್ಬೋದಷ್ಟೆ. ಅದರಿಂದ ಜಗತ್ತಿನಲ್ಲೇ ಅತಿ ಹೆಚ್ಚು ಬ್ಲ್ಯಾಕ್ ಬಗ್ ಸಿಗ್ತಕ್ಕಂಥ ಯಾವ್ದಾರ ಸೆಂಚುರಿ ಇದ್ದರೆ ಅದು ರಾಣೆಬೆನ್ನೂರು ಬ್ಲ್ಯಾಕ್ ಬಗ್ ಸ್ಯಾಂಚುರಿ ಅಂತ ಭಾಳ ಹೆಮ್ಮೆಯಿಂದ ಹೇಳ್ತಾ, ದೇಶದ ಎಲ್ಲ ಪ್ರವಾಸಿಗರು ಕೂಡ ನಾನು ರಾಣೆಬೆನ್ನೂರಿಗೆ ಬನ್ನಿ, ನಮ್ಮ ಬ್ಲ್ಯಾಕ್ ಬಗ್ ಸ್ಯಾಂಚುರಿಗೆ ಬನ್ನಿ, ಕೃಷ್ಣಮೃಗ ಅಭಯಾರಣ್ಯಕ್ಕೆ ಬಂದು ಇಲ್ಲಿಯ ಸೌಂದರ್ಯದ ಜೊತೆಗೆ ಇಲ್ಲಿಯ ನೇಚರನ್ನು ಕೂಡ ತಾವು ನೋಡ್ಲಿಕ್ಕೆ ಸಿಗ್ತದೆ. ದಯಮಾಡಿ ನಿಮ್ಮೆಲ್ಲರನ್ನೂ ನಾನು ರಾಣೆಬೆನ್ನೂರಿನ ಕೃಷ್ಣಮೃಗ ಅಭಯಾರಣ್ಯಕ್ಕೆ ಆಹ್ವಾನ ಮಾಡ್ತೀನಿ. ಧನ್ಯವಾದಗಳು.